ಇವತ್ತಿನ ಈ ಸುಂದರ ಸಮಾರಂಭದಲ್ಲಿ ನೂತನವಾಗಿ ಕರ್ನಾಟಕ ರಾಜ್ಯದ ಸ್ಲಂ ಬೋರ್ಡಿನ ಅಧ್ಯಕ್ಷರು ಹುಬ್ಬಳ್ಳಿ ಶಾಸಕರಾದ ಶ್ರೀ ಪ್ರಸಾದ್ ಅಬ್ಬಯ್ಯನವರಿಗಾಗಿರ್ಬೋದು, ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಶಾಕೀರ್ ಸನದಿಯವರಾಗಿರ್ಬೋದು, ಧಾರವಾಡ ಜಿಲ್ಲಾ ಅಹಿಂದದ ಅಧ್ಯಕ್ಷರು ಆತ್ಮೀಯರಾದ ಮುತ್ತಣ್ಣ ಶಿವಳ್ಳಿ ಆಗಿರ್ಬೋದು, ಮಹಾನಗರ ಅಹಿಂದ ಜಿಲ್ಲಾ ಅಧ್ಯಕ್ಷ ನಾನು ಇವತ್ತು ಹುಬ್ಬಳ್ಳಿಯ ಹೋರಾಟದ ಕೇಂದ್ರ ಆಗಿರ್ಬೋದು ಅಥವಾ ಈ ಹಳೆ ಹುಬ್ಬಳ್ಳಿಯ ನೆಲದಲ್ಲಿ ಕಾರ್ಮಿಕರ ಶಕ್ತಿ ಆಗಿರ್ತಕ್ಕಂಥ ಇದೊಂದು ಆಫೀಸ್ನಲ್ಲಿ ಕಚೇರಿಯಲ್ಲಿ ಇವತ್ತು 4 ಜನರಿಗೆ ಇವತ್ತು ನಮ್ಮ ಸನ್ಮಾನ ಸಮಾರಂಭ ಮಾಡೋದಕ್ಕಾಗಿ ಮೊಟ್ಟ ಮೊದಲನೇದಾಗಿ ನಮ್ಮ ಕಟ್ಟಡ ಕಾರ್ಮಿಕರಾಗಿರ್ಬೋದು, ಧಾರವಾಡ ಜಿಲ್ಲಾ ಆಟೋ ರಿಕ್ಷಾ ಚಾಲಕರ ಸಂಘ ಆಗಿರ್ಬೋದು, ಬಿ ಡಿ ವರ್ಕರ್ಸ್ ಆಗಿರ್ಬೋದು, ಹಾಗೂ ನಮ್ಮ ಮ್ಯಾಕ್ಸಿ ಕ್ಯಾಬ್ ಆಗಿರ್ಬೋದು, ಹಾಗೂ ಟಮ್ ಚಾಲಕರಾಗಿರ್ಬೋದು, ಎಲ್ಲರೂ ಒಟ್ಟಾರೆ ಸೇರಿ ಒಗ್ಗಟ್ಟನ್ನು ರಚಿಸಿ ಇವತ್ತು ನಮಗೆ 4 ಜನರಿಗೆ ಸನ್ಮಾನ ಮಾಡಿದ್ದಕ್ಕಾಗಿ ಮೊಟ್ಟ ಮೊದಲಾಗಿ ಅವ್ರಿಗೆ ನಾನು ಆ ಸಂಘಟನೆಯವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅದರ ಜೊತೆಗೆ ಈ ಅಹಿಂದ ಈ ಹಿಂದೆ ಸಿದ್ದರಾಮಯ್ಯವರು 2006ರಲ್ಲಿ ಸನ್ಮಾನ್ಯ ದೇವೇಗೌಡರು ಅವ್ರಿಗೂ ಇಷ್ಟೊಂದು ಕಿರುಕುಳ ಕೊಟ್ಟಾಗ ಅವ್ರಿಗೆ ಯಾವುದೇ ರೀತಿಯಾಗಿ ರಾಜಕೀಯವಾಗಿ ಏನು ಬೆಳೀಲಿಕ್ಕೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿರ್ತಕ್ಕಂಥಲ್ಲ. ಆ ಕಾಲದಲ್ಲಿ ದೇವೇಗೌಡರು ಸಡನ್ ಅವ್ರಿಗೆ ಸಿದ್ದರಾಮಯ್ಯವ್ರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಿದಾಗ ಅವರೊಂದು ದೊಡ್ಡ ನಾಯಕರಿಗೆ ಒಂದು ಪೆಟ್ಟು ಬಿದ್ದಂಗೆ ಆಗಿತ್ತು. ಅದಕ್ಕೋಸ್ಕರ ಇವ್ರಿಗೊಂದು ಪಾಠ ಕಲಿಸ್ಬೇಕಪ್ಪ ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ಜನತಾ ಪರಿವಾರದಲ್ಲಿರುವಂಥ ಏನು ನಾಯಕರಿದ್ದರು, ಮಾದೇವಪ್ಪನವರಾಗಲಿ, ಜಾರಕಿಹೊಳಿಯವರಾಗಲಿ, ಜಾಲಪ್ಪನವರಾಗಲಿ, ಉಗ್ರಪ್ಪನವರಾಗಲಿ, ಹಾಗೂ ಸೇಮ್ ಇಬ್ರಾಹಿಂ ಅವರಾಗಲಿ, ಇಂಥ ಅನೇಕ ಘಟಾನುಘಟಿ ನಾಯಕರನ್ನು ಸೇರಿಕೊಂಡು ಈಗ ನಾವು ಮುಂದೆ ರಾಜಕೀಯವಾಗಿ ಬೆಳಿಬೇಕಪ್ಪ, ಮುಂದೆ ಬರಬೇಕಪ್ಪ ಈ ಸಮಾಜ ಅನ್ನೋ ಒಂದು ವಿಚಾರ ಇಟ್ಕೊಂಡು ಒಂದು ಅಹಿಂದ ಏನು ಇವು 8-10 ಹಲವಾರು ಜನ ಸೇರಿಕೊಂಡು ಸಭೆಯನ್ನು ಮಾಡಿ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಇದರ ಮುಖಾಂತರ ಅಹಿಂದದ ಮುಖಾಂತರ ಜನಜಾಗೃತಿಯನ್ನು ಮಾಡಿ ಇಡೀ ಜಿಲ್ಲೆಯಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಜಾಗೃತಿ ಮಾಡಿ ಒಂದು ಐತಿಹಾಸಿಕವಾದಂಥ ಹುಬ್ಬಳ್ಳಿ ನಗರದ ನೆಹರು ಮೈದಾನದಲ್ಲಿ ಒಂದು ಹೋರಾಟವನ್ನು ಮಾಡಿದರು. ಲಕ್ಷಾಂತರ ಜನ ಸೇರಿ ಮುಂದೆ ಬರೋ ದಿನಗಳೊಳಗೆ ಏನಪ್ಪ ಈ ರೀತಿ ಈ ಜನಾಂಗ ಬೆಳೀತಾ ಇದೆ ಅನ್ನುವಂಥ ವಿಚಾರ ಇಟ್ಕೊಂಡು ಮೇಲಿನವರು ಭಯ ಪಡ್ಕೊಂಡು ಈ ಕಾನ್ಸೆಪ್ಟನ್ನು ಏನು ಇಟ್ಕೊಂಡು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಏನು ಸತತ 2 ಬಾರಿ ಆಗಿದ್ದಾರೆ ಏನಪ್ಪ ಅಂತಂದ್ರೆ ಅಹಿಂದ ಸಂಘಟನೆ ಇಟ್ಕೊಂಡು ಆಗಿದ್ದಾರೆ ವಿನ ಈ ಶಕ್ತಿ ಏನಿದೆ ಅನ್ನುವಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ. ಅದರಲ್ಲಿ ಅದು ಸುಮಾರು 10 ಹಲವಾರು ವರ್ಷಗಳಿಂದ ಈ ಅಹಿಂದ ಸಂಘಟನೆಯನ್ನು ಏನು ಹಾಕಿದ್ದಾರೆ. ಇವತ್ತು ನಮ್ಮನ್ನು ಗುರುತಿಸಿ ನನಗಾಗಲಿ ಶಿವಳ್ಳಿಯವ್ರಿಗಾಗಲಿ ಬೆಂಗಳೂರು ನಗರದಿಂದ ಬಂದು ಹುಬ್ಬಳ್ಳಿ ನಗರದಲ್ಲಿ ಯಾರಪ್ಪ ಧಾರವಾಡ ಜಿಲ್ಲೆಯಲ್ಲಿ ಯಾರಿಗೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ಅದರಲ್ಲಿ ಒಂದು 8-10 ಜನರಿಗೆ ಸೇರಿ ಕೇಳ್ಕೊಂಡಾಗ ಹುಬ್ಬಳ್ಳಿ ನಗರದೊಳಗೆ ನನ್ನ ಹೆಸರು ಬಂತು. ಜಿಲ್ಲೆಯಲ್ಲಿ ಇಲ್ಲಿ ಇದಕ್ಕೂ ಯಾರು ಈ ಸ್ಥಾನಕ್ಕೆ ಯಾರು ಸೂಕ್ತ ಅನ್ನುವಂಥ ವಿಚಾರ ಇಟ್ಟುಕೊಂಡಾಗ ನಮ್ಮ ಮುತ್ತಣ್ಣ ಶಿವಳ್ಳಿಯವ್ರಿಗೆ ಮಾಡಬೇಕಪ್ಪ ಅನ್ನುವಂಥ ಒಂದು 2 ವಿಚಾರ ಇಟ್ಟುಕೊಂಡು ನಮಗೆ ಬೆಂಗಳೂರಿಂದ ಫೋನ್ ಬಂದ ನಂತರ ಹುಬ್ಬಳ್ಳಿ ನಗರದ ಒಳಗೆ ನಮ್ಮಿಬ್ಬರಿಗೂ ಕರೆದು ನಮ್ಮ ನೇಮಕ ಮಾಡಿದಂಥ ಪತ್ರವನ್ನು ಕೊಡ್ತಾರೆ. ನಾವು ಸ್ವೀಕಾರ ಮಾಡಿ ಮುಂಬರೋ ದಿನಗಳೊಳಗೆ ಅಹಿಂದ ಹುಬ್ಬಳ್ಳಿ ಅವಳಿ ನಗರದಾಗಿ ಆಗಿರ್ಬೋದು ಜಿಲ್ಲೆಯಲ್ಲಿ ಒಂದು ಶಕ್ತಿಶಾಲಿಯಾಗಿ ಬೆಳೆದು ಮುಂಬರೋ ದಿನಗಳೊಳಗೆ ನಮ್ಮ ಪಕ್ಷಕ್ಕೆ ಒಂದು ಬಲ ತರುವಂಥ ಕೆಲಸ ನಾವಿಬ್ಬರು ಸೇರಿ ಮಾಡ್ತೀವಿ. ನಾವು ಇಬ್ಬರು ಒಂದು ಹೋರಾಟದಿಂದ ಮಂತ್ಯಾನ ಬಂದವರು, ಬಡವರ ಕಳ್ಕಳಿ ಇರುವಂಥ ದೀನ ದಲಿತರಾಗಿರ್ಬೋದು, ಹಿಂದುಳಿದರಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ನಾವು ನಿರಂತರವಾಗಿ ನಾವು ಹೋರಾಟ ಮಾಡ್ಕೊತ ಬರ್ತಾ ಇದ್ವಿ. ಅದರಲ್ಲಿ ವಿಶೇಷವಾಗಿ ನಮ್ಮ ರಾಜಶೇಖರ ಮೆಣಸಿನಕಾಯಿ ಅವರು KPCCಯ ಕಾರ್ಯದರ್ಶಿಗಳು, ನನ್ನ ಆತ್ಮೀಯ ಸ್ನೇಹಿತರು, ಸುಮಾರು 50 ವರ್ಷಗಳಿಂದ ನಿರಂತರವಾಗಿ ಅವರು ಕೂಡ ಬಡವ್ರ ಮ್ಯಾಗ ಅನ್ಯಾಯ ಆಗಲಿ, ಕಾರ್ಮಿಕರ ಮ್ಯಾಗಾಗಲಿ, ನಮ್ಮ ರೈತರ ಮ್ಯಾಗಾಗಲಿ ಏನೋ ಒಂದು ಅನ್ಯಾಯ ಆದರೆ ಅವರು ಕೂಡ ಬೆನ್ನೆಲುಬಾಗಿ ನಮ್ಮ ಜೊತೆಗೆ ಸತತವಾಗಿ ಹೋರಾಟವನ್ನು ಮಾಡ್ತಾರೆ. ಅವ್ರು ಯಾವತ್ತೂ ನಮ್ಮ ಕೈಯನ್ನು ಬಿಟ್ಟಿಲ್ಲ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತೀನಿ, ಅಭಿನಂದಿಸ್ತೀನಿ. ಯಾಕಂದರೆ ನಾವು ಮುಂದೆ ಬರೋ ದಿನಗಳೊಳಗೆ ಶಿವಳ್ಳಿಯವರು ಆಯ್ತು, ನಾನಾಯ್ತು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಾಗ ಆಗಿರ್ಬೋದು ಜಿಲ್ಲೆಯಲ್ಲಿ ಒಂದು ಶಕ್ತಿಶಾಲಿಯಾಗಿ ಅಹಿಂದವನ್ನು ಕಟ್ಟಿ ಈ ರಾಜ್ಯಕ್ಕೆ ಒಂದು ಮಾದರಿ ಆಗುವಂಥ ಕೆಲಸ ನಾವಿಬ್ಬರು ಮಾಡ್ತೇವೆ ಅನ್ನುವಂಥ ಮಾತು ಕೂಡ ಹೇಳಲಿಕ್ಕೆ ತಮ್ಮಲ್ಲಿ ಇಷ್ಟಪಡ್ತಾ ಇದ್ದೀನಿ. ಏನು ನನಗೆ ಅದೇ ಹೇಳ್ತಾರೆ ಏನ್ರಿ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಅಹಿಂದ ಅಧ್ಯಕ್ಷ ಬಾಬಾಜಾನ್ ಮುದಳವರಿಗೆ ನೇಮಕ ಮಾಡ್ಯಾರ. ಅದರ ಜೊತೆಗೆ
ಮುತ್ತಣ್ಣ ಶಿವಳ್ಳಿ ಅವರಿಗೆ ಧಾರವಾಡ ಜಿಲ್ಲಾ ಅಹಿಂದದ ಅಧ್ಯಕ್ಷ ಮಾಡ್ಯಾರ. ನಮ್ಮಿಬ್ಬರಿಗೂ ಮಾಡೋದ್ರಾಗ ಅದರ ಹಿಂದೆ ದೊಡ್ಡ ಶಕ್ತಿ ಇದೆ. ಆ ಶಕ್ತಿ ನೋಡ್ಕೊಂಡು ನಮಗಿಬ್ಬರಿಗೂ ಮಾಡ್ಯಾರ. ಆ ಶಕ್ತಿ ನಾವು ಮೇಲೆ ಏನವ್ರಿಗೆ ತೋರಿಸ್ತೀವಿ ಅನ್ನುವಂಥ ಮಾತು ಕೂಡ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಮೇಲೆ ಆಸೆ ಅಂತಂದ್ರೆ ಸಾಮಾಜಿಕವಾಗಿ ಸಾಮಾಜಿಕ ನ್ಯಾಯ ಎಲ್ಲಿದೆ, ಸಾಮಾಜಿಕ ನ್ಯಾಯದ ಪರವಾಗಿ ನಾವು ಮಾತಾಡೋರು. ಶಿವಳ್ಳಿಯವರು ಆಯ್ತು, ನಾವು ಆಯ್ತು, ರೈತರ ಪರವಾಗಿ ಆಯ್ತು, ಕಾರ್ಮಿಕರ ಪರವಾಗಿ ಆಯ್ತು, ಪ್ರತಿಯೊಂದು ಬಡವರ ಪರವಾಗಿ ಆಯ್ತು. ಏನರ ಒಂದು ಅನ್ಯಾಯ ಆದರೆ ನಾವು ಇದೊಂದು ದೊಡ್ಡದಾದಂಥ ನಮ್ಮದೊಂದು ಶಕ್ತಿ ಇದೆ, ನಮ್ಮ ಬಳಗ ಇದೆ. ಏನು ಇದರಿಂದ ನಮ್ಮ ಕೂಗು ಏನೈತಲ್ಲ ಆ ಜನರಿಗೆ ತಲುಪ್ತದೆ ಅನ್ನುವಂಥ ಮಾತು ಕೂಡ ನಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದೆ. ನಮ್ಮ ಅಭಿಪ್ರಾಯ ಕಾರ್ಯಗಳು ಏನಿದೆ? ನಾನು ಕೂಡ ಧಾರವಾಡ ಜಿಲ್ಲಾ ಗ್ರಾಮೀಣ ಅಹಿಂದ ಅಧ್ಯಕ್ಷನಾಗಿ ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಕರು ಅಂತ ರಾಜಶೇಖರ ಮೆಣಸಿನವರ ಒಂದು ನೇತೃತ್ವದಲ್ಲಿ ನಾವು ಮತ್ತು ನಮ್ಮ ಮೊದಲವರು ನೊಂದವರ ಕಣ್ಣೀರನ್ನು ಒರೆಸುವಂಥ ವ್ಯವಸ್ಥೆ ಮಾಡ್ತೇವೆ. ಶೋಷಿತ ಜನಾಂಗ ಇರ್ಬೋದು, ದೀನ ದಲಿತರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಯಾರಿಗೆ ಏನಾಗೈತೆ ಅಂತಂದ್ರೆ ನಾವು ಅಹಿಂದಕದ ಏನು ಇಬ್ಬರು ಅಧ್ಯಕ್ಷರದವಲ್ಲ, ರಾಜಶೇಖರ ಮೆಣಸಿಕ್ ಅವರು, ನಾವು 3 ಜನ ಅಲ್ಲಿ ಇದ್ದೇ ಇರ್ತೇವೆ. ಅವ್ರ ಕಣ್ಣೀರು ಒರೆಸುವಂಥ ಕೆಲಸ ಮಾಡ್ತೇವೆ. ಬಡವರ ಭರವಸೆ ನೀಡ್ಬೋದು ಅನ್ನೋಕ್ಕಿಂತ ನಾವು ಅವ್ರ ಬಡವರ ಕಡೆ ಹೋಗಿ ಎಲ್ಲಿ ನೋವು ಇರ್ತೈತಿ, ಎಲ್ಲಿ ದುಃಖ ದುಮ್ಮಾನ ಇರ್ತೈತಿ, ಎಲ್ಲಿ ಅನ್ಯಾಯ ಇರ್ತೈತಿ, ಎಲ್ಲಿ ಭ್ರಷ್ಟಾಚಾರ ಇರ್ತೈತಿ, ಅದ್ರ ವಿರುದ್ಧ ನಾವೇ ಅಲ್ಲಿ ಹೋಗಿ ಧ್ವನಿ ಎತ್ತೇವೆ. ನಮ್ಮ ಮುತ್ತಣ್ಣ ಶಿವಳ್ಳಿ ಅಂತೇಳಿ ಧಾರವಾಡ ಜಿಲ್ಲಾ ಅಹಿಂದ ಅಧ್ಯಕ್ಷ. ಸರ್, ತಮ್ಮ ಮೇಲೆ ಜನರಿಗೆ ಭಾಳ ಹೆಮ್ಮೆ ಪಡ್ತಾರೆ ಸರ್. ತಮ್ಮ ಮೇಲೆ ಭಾಳ ಇದು ಆಸೆಯನ್ನು, ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಈಗ ನೀವು ಇದು ಮಾಡಿದ್ದಕ್ಕೆ ಕಾರ್ಯ ಮಾಡ್ತಿದ್ದೀರಿ. ವಿಶೇಷವಾಗಿ ನಾವೆಲ್ಲರೂ ಇಲ್ಲಿ ಕೊಡ್ತಕ್ಕಂಥವ್ರು ದಿವಂಗತ ಯಜಮುದ್ರ ಸಾಹೇಬ್ ಶಿಷ್ಯರಂದ್ರೆ ತಪ್ಪಾಗಲಿಕ್ಕಿಲ್ಲ. ಅಂಥವ್ರೊಬ್ಬರು ಶಿಷ್ಯರಾಗಿ ನಾವು ಮಾಡಬೇಕಂತ ಕೆಲಸ ಕಾರ್ಯಗಳು ಭಾಳಷ್ಟಿವೆ. ಅವ್ರು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಾವು ನಡೀತೀವಿ ಮತ್ತು ಅವ್ರು ಏನು ಕನಸು ಕಂಡಿದ್ರು ಅಂಥ ಒಂದು ಕನಸನ್ನು ನಡೆಸಾಗುವಂಥ ಪೂರ್ವದಲ್ಲಿ ನಾವೆಲ್ಲರೂ ಶಕ್ತಿಯುತವಾಗಿ ಬಡವರ ಪರವಾಗಿ ನಿಲ್ತೇವೆ ಅಂತೇಳಿ ಈ ಮೂಲಕ ಹೇಳ್ತೀನಿ. ಮತ್ತು ಎಲ್ಲೇ ಅನ್ಯಾಯ ದಬ್ಬಾಳಿಕೆ ಆಗಲಿ, ಸಂಘ ಪರಿವಾರ ಇರ್ಬೋದು ಮತ್ತು ಕೋಮು ಶಕ್ತಿಗಳಿರ್ಬೋದು, ಅಂಥ ಒಂದು ಮೆಟ್ಟು ಹಾಕಿ ಎದುರಿಸಿ ಅವ್ರು ಕಣ್ಣೀರು ಒರೆಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನಕ್ಕೆ ಅವ್ರ ಜೊತೆ ನಾವು ಕೈ ಜೋಡಿಸ್ತಾ ಅಂತೇಳಿ ಈ ಮೂಲಕ ಹೇಳ್ತೀನಿ. ಕಾರ್ಯಕ್ರಮ ಎಲ್ಲ ಏನು ಇದರ ವಿಶೇಷ? ಇವತ್ತು ಬಡವರು ದುಡಿಯೋ ವರ್ಗದ ಶಕ್ತಿಪೀಠ ಅಂತ ಏನು ನಾವು ಕರಿತೀವಿ, ಎಜೆ ಮುದೋಳ ಅಭಿಮಾನಿ ಏನಿದು ಒಂದು ಕಟ್ಟಡ ಕಾರ್ಮಿಕರದ ಒಂದು ಭವನ ಇದೆ, ಅದಕ್ಕೆ ಇವತ್ತು ಶಾಸಕರು ಹಾಗೂ ಕೊಳಚೆ ಪ್ರದೇಶದ ಈಗೇನು ನೂತನವಾಗಿ ಅಧ್ಯಕ್ಷರಾಗಿದ್ದಾರೆ ನಮ್ಮ ಶಾಸಕರು ಶ್ರೀ ಪ್ರಸಾದ್ ಅಬ್ಬಯ್ಯ ಅವರು ಒಂದು ಭರವಸೆ ಆಶ್ವಾಸನೆ ಅಲ್ಲ, ಮಾಡೇ ಮಾಡ್ತೀನಂತ 5 ಕೋಟಿ ರೂಪಾಯಿ ನಾನು ಇಲ್ಲಿ ಸ್ಯಾಂಕ್ಷನ್ ಮಾಡಿ ನಿಮಗೆ ಭವ್ಯವಾದ ಒಂದು ಸುಂದರವಾದ ಒಂದು ಭವನ ಒಂದು ಕಟ್ಟಿ ಕೊಡ್ತೀನಿ ಅಂತ ಏನು ಹೇಳಿದರು. ಅದಕ್ಕೆ ನಾವು ಅವ್ರ ಬಗ್ಗೆ ನಮ್ದು ಏನು ಅಭಿಪ್ರಾಯ ಇತ್ತು, ಏನು ಅಭಿಮಾನ ಇತ್ತು, ಅದನ್ನು ಇವತ್ತು ಸಾಧಿಸಿದ್ದಾರೆ. ನಾವು ಮಾಡ್ತೀನಿ ಅನ್ನೋ ಮೂಲಕ ಅದಕ್ಕೆ ಎಲ್ಲರ ವತಿಯಿಂದ ದಿವಂಗತ ಎಜೆ ಮುದೋಳ ಅಭಿಮಾನಿಗಳ ಸಂಘ ವತಿಯಿಂದ ಹಾಗೂ ಅವರ ಚಿರಂಜೀವಿಗಳು ಬಶೀರಣ್ಣವರಾಗಲಿ, ಇವತ್ತು ಬಾಬಾಜಾನ್ ಮುದೋಳರಾಗಲಿ, ಅವ್ರಲಿಂದ ನಾವು ಅವ್ರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿಯಾಗಿ ನಮಗೆ ಇವತ್ತು ಶಾಕಿರ್ ಸಂಧಿಯವರು ಕೂಡ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ಮುತ್ತಣ್ಣ ಶಿವಳ್ಳಿ ಅವ್ರಿಗೂ ಇದನ್ನು ನಾವು ಸತ್ಕಾರವನ್ನು ಮಾಡಿದ್ದೀವಿ, ಬಾಬಾಜಾನ್ ಮುದೋಳವ್ರಿಗೂ ಕೂಡ ಮಾಡಿದ್ದೀವಿ. ಮುಂದೆ ಬರುವ ದಿವಸಗಳಲ್ಲಿ ಇವರಿಬ್ಬರು ಒಂದು ಅಪಾರವಾದ ಶಕ್ತಿ ಮೂಲಕ ಇಲ್ಲಿ ಗುರುತಿಸ್ಕೊಂತಾರೆ ಅಂತ ಹೇಳುತ್ತಾ ನಾನು ಮಾತು ಮುಗಿಸ್ತೀನಿ. ಯೂಸುಫ್ ಖಾನ್ ಬಳ್ಳಾರಿ, ಕಾಂಗ್ರೆಸ್ ಲೀಡರ್.